ಬಸನಗೌಡರ ತರ ಜವಾರಿ ಭಾಷೆಯಲ್ಲಿ ಮಾತಾಡೋದು ಕಷ್ಟ. ಮೈಸೂರು ಕನ್ನಡದಾಗ ಮಾತಾಡ್ತೀನಿ ನೋಡಿ. ನಾವೆಲ್ಲರೂ, ನಾನು ಬಸನಗೌಡರು ತರದವರೆಲ್ಲರೂ ರಾಜಕಾರಣಕ್ಕೆ ಬಂದಿದ್ದು ಹಿಂದುತ್ವಕ್ಕಾಗಿ ರಾಜಕಾರಣಕ್ಕೆ ಬಂದಿದ್ದು. ರಾಜಕಾರಣಕ್ಕಾಗಿ ಹಿಂದುತ್ವ ಹಿಡ್ಕೊಂಡಿರೋರಲ್ಲ. ನಾವು ಬಂದಿದ್ದೇನೆ ಹಿಂದುತ್ವಕ್ಕಾಗಿ ರಾಜಕಾರಣಕ್ಕೆ. ಅದಕ್ಕೆ ಸುತ್ತಿ ಬಳಸಿ ಮಾತಾಡೋ ನಮಗೆ ಅಭ್ಯಾಸ ಇಲ್ಲ. ಏನಿದ್ರು ಕುಮಾರ್ ಹಂಗೆ ಮಾತಾಡೋ ನಮಗೆ ಅಭ್ಯಾಸ, ಹಂಗೆ ಮಾತಾಡೋ ಅಭ್ಯಾಸ. 2 ದಿನದ ಹಿಂದೆ ನನ್ನ ಬಹಳ ಅಗದಿ ಸ್ನೇಹಿತ, 19 ವರ್ಷ ಒಟ್ಟಿಗೆ ಇದ್ವಿ. ಬಹಳ ಸರಿ ಅನ್ನ ಆತ ನಮ್ಗೆ ಹಾಕಿದ್ದಾನೆ. ನಮ್ಮ ಮನೆಯಾಗ ಅವರು ಊಟ ಮಾಡಿದ್ದಾರೆ, ಅವ್ರ ಮನೆಯಾಗ ನಾವು ಊಟ ಮಾಡಿದ್ದೀವಿ. ಈಗ ನಮ್ಮ ಪಾರ್ಟಿ ಬಿಟ್ಟಾರೆ. ಲಕ್ಷ್ಮಣಪ್ಪ ಸವದಿಯವರು ಈಗಲೂ ಸ್ನೇಹಿತನೇ. ನನಗೆ ಅಯ್ಯೋ ಪಾಪ ಅಂತ ಅನಿಸ್ತು. ಏನ್ ದುರ್ಗತಿ ಬಂತಪ್ಪ. ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೂ ನಿಮ್ಮ AICC ಅಧ್ಯಕ್ಷನ ಪರ್ಮಿಷನ್ ತಗೊಳ್ಬೇಕಲ್ಲಪ್ಪ. ನಿಮ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಪಾಕಿಸ್ತಾನದ ಕಾಂಗ್ರೆಸ್? ಕಾಂಗ್ರೆಸ್ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದಕ್ಕೆ ಯಾವ ಪರ್ಮಿಷನ್ ಬೇಡ. ಬೆಳಗಾಂನಲ್ಲಿ ಬೆಳಗಾಂ ಉತ್ತರದ ಕಾಂಗ್ರೆಸ್ ಶಾಸಕ ಗೆದ್ದಾಗ ಕೇಳಿ ಬಂದ ಘೋಷಣೆ ಪಾಕಿಸ್ತಾನ್ ಜಿಂದಾಬಾದ್. ಇತ್ತೀಚೆಗೆ ವಿಧಾನಸೌಧ, ಅದು ಪ್ರಜಾಪ್ರಭುತ್ವ ದೇಗುಲ, ಕರ್ನಾಟಕದ ಆತ್ಮ, ಅಲ್ಲಿ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಗೆದ್ದಾಗ ಕೇಳಿ ಬಂದ ಘೋಷಣೆ ಭಾರತ್ ಮಾತಾ ಕಿ ಜೈ ಅಲ್ಲ, ಪಾಕಿಸ್ತಾನ್ ಜಿಂದಾಬಾದ್. ಕಾಂಗ್ರೆಸ್ಸಿಗೂ ಪಾಕಿಸ್ತಾನಕ್ಕೂ ಏನ್ ಸಂಬಂಧ? ಕಾಂಗ್ರೆಸ್ ಗೆದ್ರೆ ಪಾಕಿಸ್ತಾನದಲ್ಲಿ ಜಿಂದಾಬಾದ್ ಅಂತಾರೆ ಅಂತ ಕೇಳಿದ್ದೆ. ಆದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ಅನ್ನೋದನ್ನ ಅವರು ಸಾಬೀತುಪಡಿಸಿದ್ರು. ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ, ಚಿಕ್ಕೋಡಿ ಸದಲಗ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸೋದ್ರ ಮೂಲಕ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಆ ಘೋಷಣೆ ಕೇಳುವಂತೆ ಮಾಡಿ ಅಂತ ವಿನಂತಿ ಮಾಡ್ತೇನೆ.